ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫೈನಲಿ ಹೋಮ್ ಟೂರ್ ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಫಸ್ಟು ಕಿಚನ್ ಟೂರು ಮತ್ತು ಹಾಗೆ ವಾರ್ಡ್ರೋಬ್ ಆರ್ಗನೈಸೇಷನ್ ವಿಡಿಯೋ ಎರಡೂ ಕೂಡ ಆಲ್ರೆಡಿ ಅಪ್ಲೋಡ್ ಆಗಿದೆ, ಎಲ್ಲರೂ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಇವಾಗ ಫೈನಲ್ ಆಗಿ ಕಂಪ್ಲೀಟಾಗಿ ನಮ್ಮನೆ ಹೇಗಿದೆ ಅಂತ ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಕಂಪ್ಲೀಟ್ ಹೋಮ್ ಟೂರ್ನ ಮಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ತುಂಬ ದಿನದಿಂದ ಕೇಳ್ತಾ ಇದ್ರಲ್ವ ಸ್ವಲ್ಪ ಜನ ಹೋಮ್ ಟೂರ್ ಮಾಡಿ ಅಂತ. ಫೈನಲಿ ನೋಡಿ, ನೀವು ಕೇಳಿದ್ದಕ್ಕೆ ಇವತ್ತು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಕೊನೆವರೆಗೂ ನೋಡಿ, ಮಿಸ್ ಮಾಡಿದೆ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ಮನೆ ಒಳಗಡೆ ನಿಂತ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ, ಅಲ್ಲಿಂದ ಆಚೆ ಕಡೆಯಿಂದ ನಿಮಗೆ ತೋರಿಸ್ಕೊಂಡು ಬರ್ತೀನಿ ಇವಾಗ. ಯಾಕೆಂದರೆ ಒಬ್ಬಳೇ ವಿಡಿಯೋ ಮಾಡ್ತಿರೋದು, ಸಪೋರ್ಟಿಗೆ ಯಾರೂ ಇಲ್ಲ. ಅದಕ್ಕೆ ಸ್ವಲ್ಪ ನಾನೇ ಕ್ಯಾಮ್ರಾ ಇಟ್ಕೊಂಡಿಲ್ಲನೂ ಕೂಡ ತೋರಿಸ್ತೀನಿ. ನಾನು ಆದಷ್ಟು ಟ್ರೈಪಾಡ್ನ ಇಟ್ಬಿಟ್ಟು ಮಾತಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಎಲ್ಲ ಲೈವಾಗೇ ಮಾತಾಡೋದಿರ್ತದೆ, ವಾಯ್ಸ್ ಓವರ್ ಏನಿಲ್ಲ ಅಂದ್ಕೊತೀನಿ. ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ನೋಡಿ, ಇನ್ನೂ ಎಂಟರ್ ಆಗ್ತಿದ್ದಂಗೆ ಈ ರೀತಿಯಾಗಿ ಒಂದು ಆರ್ಚ್ ಇದೆ. ಇಲ್ಲಿ ಈ ಆರ್ಚ್ ಒಳಗಡೆ ಹಿಂಗೆ ಬರ್ತೀವಿ ನಾವು. ಬರ್ತಿದ್ದಂಗೆ ನಾನು ಇಲ್ಲಿ ಟ್ರೈಪಾಡ್ ಇಟ್ಬಿಟ್ಟು ಹೋಗ್ತೀನಿ. ಈ ಥರ ಹಾಲ್ ಫುಲ್ಲು ದೊಡ್ಡದಾಗಿದೆ ನೋಡಿ. ಇಷ್ಟು ಆ್ಯಕ್ಚುಲಿ ತುಂಬ ದೊಡ್ಡದಾಗಿದೆ ನಮ್ಮ ಮನೆ ಹಾಲು. ಆದರೂ ಕೂಡ ಇಡೋದಕ್ಕೆ ಸಾಮಾನುಗಳು, ಆಟ ಸಾಮಾನುಗಳೆಲ್ಲ ಜಾಸ್ತಿ ಆದ ಮಕ್ಕಳೋದ್ರಿಂದ ಸ್ವಲ್ಪ ಇಕ್ಕಟ್ಟು ಅನಿಸ್ತಾ ಇರುತ್ತೆ. ಬಟ್ ಇವಾಗೆಲ್ಲ ಸ್ವಲ್ಪ ನೀಟ್ ಮಾಡಿದ್ದೀನಿ. ಇಲ್ಲಾಂದರೆ ಫುಲ್ ಮೆಸ್ಸಿ ಆಗಿರುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ಯಾಕೆಂದರೆ ಟಾಯ್ಸ್ ಎಲ್ಲ ಜಾಸ್ತಿ ಇದೆ ಮಕ್ಕಳದ್ದು. ಬಟ್ ಇವಾಗ ವಿಡಿಯೋ ಮಾಡೋದು ಸ್ವಲ್ಪ ನೀಟ್ ಮಾಡಿದ್ದೀನಿ ನೋಡಿ. ಕಂಪ್ಲೀಟಾಗಿ ಈ ಥರ ಇದೆ. ಇನ್ನೂ ಎಂಟರ್ ಆಗ್ತಿದ್ದಂಗೆ ಲೆಫ್ಟ್ ಸೈಡ್ಗೆ ಕಿಚನ್ ಬರುತ್ತೆ, ಮತ್ತು ಹಾಗೆ ಇದು ಮಾಸ್ಟರ್ ಬೆಡ್ ರೂಮು. ನೆಕ್ಸ್ಟ್ ಅದು ಕಡೆ ಒಂದು ಅಪೋಸಿಟಾಗಿ ಒಂದು ರೂಮ್ ಕೂಡ ಇದೆ, ತೋರಿಸ್ತೀನಿ ಹಾಗೆ. ಅಲ್ಲಿ ರೂಮು ಮತ್ತು ಹಾಗೆ ಲಾಸ್ಟಿಗೆ ಬಾತ್ರೂಮ್ ಇಷ್ಟು ಇದೆ. ಇಲ್ಲಿ ಒಂದು ಬಂದ್ಬಿಟ್ಟು ಟಿ ವಿ. ಈ ರೀತಿಯಾಗಿ ನಾನು ನೀಟಾಗಿ ತೋರಿಸ್ತೀನಿ, ಫಸ್ಟ್ ಎಕ್ಸ್ಪ್ಲೇನ್ ಮಾಡಬೇಡ ಅಂತ ಅಂದ್ಬಿಟ್ಟು. ಈ ರೀತಿಯಾಗಿ ಮತ್ತು ಅಲ್ಲಿ ದೇವ್ರ ಮನೆ ನೋಡ್ತೀರ ವಿಡಿಯೋಲಿ, ಬಟ್ ನೀಟಾಗಿ ತೋರಿಸ್ತೀನಿ ಆಯಿತಾ? ಓಕೆ, ನಾನು ಬನ್ನಿ ಇವಾಗ ಒಂದು ಕಡೆಯಿಂದ ತೋರಿಸ್ಕೊಂಡು ಬರ್ತೀನಿ. ಎಂಟರ್ ಆಗ್ತಿದ್ದಂಗೆ ಇಲ್ಲಿ UPS ಬರುತ್ತೆ ರೈಟ್ ಸೈಡ್ಗೆ. ಮತ್ತು ಹಾಗೆ ಇಲ್ಲೊಂದು ವರ್ಕ್ ಮಾಡ್ಕೊಳೋದಕ್ಕೆ ಬರ್ಕೊಳೋದಕ್ಕೆ ಅಂತಂದ್ಬಿಟ್ಟು ಹೊಸದಾಗಿ ಟೇಬಲ್ ಮಾಡಿಸಿರೋವಂಥದ್ದು. ಇಲ್ಲಿ ಸ್ವಲ್ಪ ಬುಕ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಹಸ್ಬೆಂಡ್ ವರ್ಕ್ ಮಾಡ್ಕೊಳಕ್ಕೆ ಅಂತ ಈ ಟೇಬಲ್ ಮಾಡಿಸ್ಕೊಂಡಿದ್ದಾರೆ, ಅದು ಅವ್ರದ್ದೇ ಇದು. ಅದಾದ ನಂತರ ಅಕ್ವೇರಿಯಮ್ ಇಲ್ಲಿ ಈ ರೀತಿಯಾಗಿದೆ. ಹಳೆಯ ಅಕ್ವೇರಿಯಮೇ ನಮ್ಮದು, ತುಂಬ ವರ್ಷದಿಂದ ಇದೆ ಇಲ್ಲಿ. ಹಾಗೆ ಇಲ್ಲೊಂದು ಚೇರು, ಏನು ಅಂತಂದರೆ ಇಲ್ಲಿ ಕುತ್ಕೊಂಡು ವರ್ಕ್ ಮಾಡ್ಕೊಳೋದಕ್ಕೆ ಅಂತ ಚೇರ್ ಈ ಸೈಡ್ಗೆ ಇಟ್ಬಿಟ್ಟಿದ್ದೀನಿ. ಎಂಟರ್ ಆಗ್ತಿದ್ದಂಗೆ ನಮಗೆ ಇಲ್ಲಿ ಅಡ್ಡ ಆಗಬಾರ್ದು ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಬರ್ತದೆ. ಟ್ರೈಪಾಡ್ ಅಲ್ಲೇ ಇಟ್ಬಿಟ್ಟಿದ್ದೀನಿ ನೋಡಿ. ಹಾಗೆ ಕೀಸ್ ಎಲ್ಲ ಕೂಡ ಇಲ್ಲಿ ಇಟ್ಟಿದ್ದೀವಿ. ಕಾರ್ದು, ಬೈಕ್ದು ಮತ್ತು ID ಕಾರ್ಡು ಹೌದು ಎಲ್ಲ ಹಸ್ಬೆಂಡ್ ಕೂಡ ಇಲ್ಲೇ ತಗಲಾಕ್ಬಿಡ್ತಾರೆ. ಬಂತು ಲೈಟ್ ಈ ರೀತಿಯಾಗಿ ಈ ರೀತಿ ಕಾಣಿಸುತ್ತೆ ಇಲ್ಲೇ. ಹಾಗೆ ಇದೊಂದು ಆರ್ಚ್ ಥರ ಇಲ್ಲಿದೆ. ಫಸ್ಟ್ ಇಷ್ಟು ಆಗಿಬಿಡ್ತದೆ, ಇಷ್ಟು ಇಲ್ಲಿ ಇಟ್ಟಿದ್ದೀವಿ. ನೆಕ್ಸ್ಟ್ ಇಲ್ಲಿ ಬರ್ತಿದ್ದಂಗೆ ನಮ್ಮ ಹತ್ರ 4 ಚೇರ್ಸ್ ಮೊದಲೇ ಇತ್ತು, ಅದು ಇಲ್ಲೇ ಇಟ್ಟಿದ್ದೀವಿ. ಯಾರನ್ನ ಎಕ್ಸ್ಟ್ರಾ ಬಂದಾಗ ಕುತ್ಕೊಳೋದಕ್ಕೆ ಸರಿಯಾಗುತ್ತೆ ಅಂತಂದರೆ. ಸೋಫಾದಲ್ಲಿ ಸ್ವಲ್ಪ ಒಂದು 3 ಜನ ಕುತ್ಕೋಬೋದು ಅಷ್ಟೇ. ಹಾಗೆ ಆ ಚೇರ್ ಯಾವಾಗಲೂ ಅಲ್ಲೇ ಇರುತ್ತೆ. ಹಾಗೆ ಇಲ್ಲಿ ನಾನು ನಮ್ಮ ಮನೆಯಲ್ಲಿ ಹೈಲೈಟ್ ಏನಪ್ಪ ಅಂತಂದರೆ ನನ್ನ ಮಕ್ಕಳ ಡ್ರಾಯಿಂಗ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಇಗ್ನೋರ್ ಮಾಡಿ ನಮ್ಮ ಮನೆಯಲ್ಲಿ ಸ್ವಲ್ಪ ಡರ್ಟಿಯಾಗಿ ಕಾಣಿಸೋದು ಅಂತಂದರೆ ಗೋಡೆಗಳ ಮೇಲೆ ಗೀಚಿರೋ ಅಂಥದ್ದು ಎಲ್ಲ ಕಡೆ ಗೀಚಿದ್ದಾರೆ ನನ್ನ ಮಕ್ಕಳು. ಯಾಕೆಂದರೆ ಅವ್ರು ಚಿಕ್ಕ ವಯಸ್ಸಿಂದನೂ ಕೂಡ ನಾವು ಇಲ್ಲಿರೋದ್ರಿಂದ ಇಬ್ಬರು ಮಕ್ಕಳಲ್ವ, ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ. ಬಟ್ ಆದರೂ ಕೂಡ ನಾನು ನಮ್ಮ ಮನೆ ಹೇಗಿದೆಯೋ ಹಾಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ನೋಡಿ. ತುಂಬಾ ಇದು ಮಾಡಾಕಿದ್ದಾರೆ. ಇಲ್ಲಿ ಎಂಟರ್ ಆಗ್ತಿದ್ದಂಗೆ ಸೋಫಾ ಬರುತ್ತೆ ಇಲ್ಲಿ ಲೆಫ್ಟ್ ಸೈಡ್ಗೆ. ಅದ್ರ ಮೇಲ್ಗಡೆನೇ ಇಲ್ಲಿ ನಮ್ಮದು ಫ್ಯಾಮಿಲಿ ಫೋಟೋ ಒಂದು, ನನ್ನ ಮಗನ ಫೋಟೋ ಒಂದು ಸಿಂಗಲಾಗಿ ಈ ರೀತಿಯಾಗಿ ಹಾಕಿದ್ದೀವಿ. ಈ ರೀತಿ ಸ್ವಲ್ಪ ದೂರದಿಂದ ಹೋದಾಗ ಈ ಥರ ಕಾಣಿಸುತ್ತೆ. ಹೀಗೆ ಇಗ್ನೋರ್ ಮಾಡಿ ಅಂತ ಹೇಳಿದ್ದೀನಿ ಮೊದಲೇ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀನಿ ಅಂತ ಅಂದ್ಕೊತೀನಿ. ಗೋಡೆ ಎಲ್ಲ ಫುಲ್ ಗಲೀಜಾಗಿದೆ, ಹಾಗಾಗಿ ಮಕ್ಕಳ ಮನೆ ಏನೂ ಮಾಡೋದಕ್ಕಾಗಲ್ಲ, ಹಾಗಾಗಿ ಹೇಳ್ತಾಯಿದ್ದೀನಿ. ಅಲ್ಲಿ ಹಾಗೆ ಬರ್ತಿದ್ದಂಗೆ TV ಈ ರೀತಿ ನಮ್ಮದು ಫೋಟೋಸ್ ಏನಿದೆ ಅಲ್ವಾ, ಅದೆಲ್ಲ ಮೇಲೆ ಜೋಡಿಸ್ಕೊಂಡಿದ್ದೀನಿ. ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಇದೊಂದೆಲ್ಲ ನಮ್ಮ ಮಕ್ಕಳದು, ಹಾಗೆ ನಮ್ಮಿಬ್ರದ್ದೊಂದು ಇದೆ. ಇದೆಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಅಷ್ಟೊಂದೇನಿಲ್ಲ, ಇನ್ನೇನು ಇಟ್ಟಿಲ್ಲ, ಎಲ್ಲ ಹಾಗೆ ಇರ್ತದೆ. ಅದೇನು
ಮತ್ತು ಟಿ ವಿ ಇಲ್ಲಿ, ಮತ್ತು ಇಲ್ಲಿ ಒಂದಿಷ್ಟು ಜಾಗ ಇದೆ ನಮಗೆ ಇಲ್ಲಿ ಟಿ ವಿ ಕೆಳಗಡೆ. ಹಾಗೆ ಇಲ್ಲೊಂದು ದಾರ ಕಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಇಲ್ಲಿ ಯಾಕಪ್ಪ ದಾರ ಕಟ್ಟಿದ್ದೀನಿ ಅಂತಂದರೆ ಮಕ್ಕಳು ಅದು ಡೋರ್ ತೆಗೆದು ಸ್ವಲ್ಪ ಡೋರ್ ಕೂಡ ಕಿತ್ತಾಕ್ಬಿಟ್ಟಿದ್ದಾರೆ. ಹಾಗೆ ಅದ್ರೊಳಗೆ ಕುತ್ಕೊಂಡು ಆಟ ಆಡ್ತಾ ಇರ್ತಾರೆ, ಕೈಗೆ ಕೊಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ನಾವು ಈ ರೀತಿ ನಾವು ದಾರ ಕಟ್ಟಿರ್ತೀವಿ. ಯಾವಾಗಲೂ ಹಾಗೆ ಇರುತ್ತೆ ಅದು. ಆ್ಯಕ್ಚುಲಿ ಮನೆಗೆ ಬಂದಾಗಿಂದನೂ ಕೂಡ ಹಾಗೇ ಇದೆ ಅದು, ಈ ರೀತಿಯಾಗಿದೆ. ಅದಾದ ನಂತರ ಇಲ್ಲಿ ಒಂದು ರೂಮ್ ಬರ್ತದೆ ನೋಡಿ, ಅಲ್ಲೂ ಕೂಡ ಫುಲ್ ಗೀಚ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಮತ್ತೆ ಲೆಫ್ಟ್ ಸೈಡಿಗೆ ಬಂದರೆ ಕಿಚನ್, ಮತ್ತು ಅಲ್ಲೊಂದು ಬೆಡ್ರೂಮ್, ಮತ್ತು ದೇವ್ರ ಮನೆ, ಅಲ್ಲೊಂದು ದಿವಾನ್ ಕಾಟ್ ಹಾಕಿದ್ದೀವಿ. ಇಲ್ಲಿ ವಾಷಿಂಗ್ ಮಿಷಿನ್ ಮತ್ತು ಬಾತ್ರೂಮ್ ಲಾಸ್ಟಿಗೆ ಈ ರೀತಿಯಾಗಿ ಕಾಣಿಸ್ತದೆ. ಇಲ್ಲಿ ಸೋಫಾ ಕಡೆಯಿಂದ ಇಲ್ಲಿ ಇಟ್ಕೊಂಡ್ರೆ ಬನ್ನಿ ಇವಾಗ ಕಿಚನ್ ಒಳಗೆ ಹೊರಟೋಗ್ಬಿಟ್ರೆ ಡೈರೆಕ್ಟಾಗಿ. ನಾನು ಆಲ್ರೆಡಿ ಕಿಚನ್ ಟೂರ್ ಎಲ್ಲ ಮಾಡಿದ್ದೀನಿ, ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಇವಾಗ ಹೋಮ್ ಟೂರ್ ಅಂದಮೇಲೆ ಎಲ್ಲನೂ ಕೂಡ ಕವರ್ ಮಾಡಬೇಕಲ್ವಾ, ಹಾಗಾಗಿ ಈ ರೀತಿಯಾಗಿ ಶೆಲ್ಫ್ಸ್ ಅಂತೂ ತುಂಬ ಚೆನ್ನಾಗಿದೆ ಇಲ್ಲಿ ನನಗೆ ಬಾಕ್ಸಸ್ ಎಲ್ಲ ಇಟ್ಕೊಳೋದಕ್ಕೆ. ಹಾಗೆ ಇಲ್ಲಿ ಸಿಂಕು ಮತ್ತು ಅದ್ರ ಪಕ್ಕದಲ್ಲೇ ಟಬ್ಬು ಕೂಡ ಹೇಗೆ ಇರುತ್ತೆ, ಪಾತ್ರೆ ಏನಾದರೂ ವಾಶ್ ಮಾಡೋದಿದ್ರೆ ಅಲ್ಲೇ ನೀಟಾಗಿ ವಾಶ್ ಮಾಡಿ ಇಟ್ಬಿಟ್ಟಿದ್ದೀನಿ. ಇವಾಗ ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿ ಮತ್ತು ಊಟ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ, ಹಾಗಾಗಿ ಎಲ್ಲ ನೀಟಾಗಿದೆ. ಅಡುಗೆ ಮಾಡಿದ ಸ್ಟವ್ ಮೇಲೆ ಇಟ್ಟಿದ್ದೀನಿ ನಾನು ಇವತ್ತು ಸಾಂಬಾರು ಮಾಡಿದ್ದೆ ಹಾಗೆ ಇದೆ. ಮತ್ತು ಹಾಗೆ ಇಲ್ಲಿ ಒಂದು ಪಾತ್ರೆಯಲ್ಲಿ ಯಾವಾಗಲೂ ನೀರು ಸ್ಟಾಕ್ ಇರುತ್ತೆ. ನಮ್ಮ ಮನೇಲಿ ಮಕ್ಕಳಿಗೆ ಬಿಸಿನೀರು ಕೊಡೋದ್ರಿಂದ ಯಾವಾಗಲೂ ನೀರು ಕಾಯಿಸಿ ಇಟ್ಟಿರ್ತೀನಿ. ಆ ಪಾತ್ರೆ ಅಂತೂ ಯಾವಾಗಲೂ ಕಿಚನಲ್ಲಿ ಇರುತ್ತೆ, ಈ ರೀತಿಯಾಗಿದೆ. ಹಾಗೆ ನೆಕ್ಸ್ಟ್ ಈ ಥರ ಹಾಗೆ ಇಲ್ಲಿ ಟರ್ನ್ ಆದರೆ ಈ ರೀತಿಯಾಗಿ. ನಾನು ಕಿಚನ್ ಟೂರ್ ಮಾಡೋದ್ರಿಂದ ಜಾಸ್ತಿ ಏನು ಎಕ್ಸ್ಪ್ಲೈನ್ ಮಾಡ್ತಿಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ. ಇದಾದಮೇಲೆ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮಿಸ್ ಆಗ್ತಾನೆ ಇರ್ತದೆ, ಒಂದೇ ಥರ ಯಾವಾಗಲೂ ಜೋಡಿಸ್ಕೊಂಡಿರೋದಕ್ಕಾಗಲ್ಲ ನೋಡಿ, ಈ ರೀತಿಯಾಗಿದೆ. ಮತ್ತು ಅಲ್ಲಿ ಫ್ರಿಜ್, ನೆಕ್ಸ್ಟ್ ಇಷ್ಟು ನಮ್ಮ ಕಿಚನ್ ನೋಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಹಾಗೆ ಬರ್ತಿದ್ದಂಗೆ ಇಲ್ಲೊಂದು ಫ್ಯಾನ್ ಇರುತ್ತೆ, ಸ್ಟ್ಯಾಂಡ್ ಫ್ಯಾನು. ನೆಕ್ಸ್ಟು ಇವಾಗ ಇಲ್ಲಿ ಎಂಟರ್ ಆಗ್ತಿದ್ದಂಗೆ ಲೆಫ್ಟ್ ಸೈಡ್ಗೆ ಇಲ್ಲಿ ಸ್ವಲ್ಪ ಬಟ್ಟೆ ತಗೊಳಕ್ಕೆ ಜಾಗ ಬಿಟ್ಟಿದ್ರು. ಅಲ್ಲಿ ಹಸ್ಬೆಂಡು ಡೈಲಿ ಯೂಸ್ಗೆ ಮತ್ತು ಸ್ವೆಟರ್ಸು ಎಲ್ಲ ಅಲ್ಲೇ ಇಕ್ಕಿರ್ತಾರೆ. ಅದಾದಮೇಲೆ ನಮ್ಮದು ಬೆಡ್ಡು ಇಲ್ಲೇ ನೋಡ್ತಾ ಇರ್ಬೋದು. ಡ್ರಾಯಿಂಗ್ ಎಲ್ಲ ಎಷ್ಟು ಚೆನ್ನಾಗಿದೆ ನನ್ನ ಮಕ್ಕಳದು ಅಂತ ಅಂದ್ಬಿಟ್ಟು. ಹಾಗೆ ಇಲ್ಲಿ ಬೆಡ್ ಇದು ಗೊಂಬೆ ಮಾತ್ರ ಬಿಡಲ್ಲ, ನಮ್ಮ ಮಕ್ಳಿಗೆ ಬೇಕೇ ಬೇಕು, ಆಡ್ಕೊತಾನೆ ಇರ್ತಾರೆ, ಹಾಗೆ ಅದಲ್ಲೇ ಇದೆ. ಅದು ಬಿಟ್ಟರೆ ನೆಕ್ಸ್ಟ್ ಇನ್ನೇನಿಲ್ಲ. ನಾವು ಒಂದು ಮಂಚ ಹಾಕ್ಕೊಂಡಿದ್ದೀವಿ ಅಷ್ಟು ಬಿಟ್ಟರೆ ಇಲ್ಲೊಂದು ಎಕ್ಸ್ಟ್ರಾ ಬೀರು ಇತ್ತು. ಆ್ಯಕ್ಚುಲಿ ಈ ಬೀರುನ ಹಸ್ಬೆಂಡ್ ಕೊಟ್ಬಿಡೋಣ, ಜಾಗ ಆಗಲ್ಲ ಅಂತ ಅಂದರು. ಯಾಕೆಂದರೆ ಅವ್ರು ಬ್ಯಾಚುಲರ್ ಇದ್ದಾಗ ಯೂಸ್ ಮಾಡ್ತಾ ಇದ್ದಂಥ ಬೀರು. ಬಟ್ ನಾನು ಇರಲಿ ಪರವಾಗಿಲ್ಲ, ಸ್ವಲ್ಪ ಸ್ಟೋರೇಜ್ಗೆ ಕಮ್ಮಿ ಅನಿಸುತ್ತೆ ಅಂತ ಅಂದ್ಬಿಟ್ಟು ಬಟ್ಟೆಗಳಿಡೋದಕ್ಕೆ ಅಂದ್ಬಿಟ್ಟು ಇಡ್ಸ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಬೇರೆ ಮನೆಗೆ ಏನಾದರೂ ಹೋಗಿದ್ದೀವಿ ಅಂದರೆ ನಾವು ಇದನ್ನು ಕೊಟ್ಬಿಡ್ತೀವಿ, ಯಾರಿಗಾದ್ರೂ ಯೂಸ್ ಮಾಡೋಕ್ಕೆ ಹೋಗಲ್ಲ. ಸದ್ಯಕ್ಕೆ ಬೇಡ ಅಂತ ಅಂದ್ಬಿಟ್ಟು ನಾನೇ ಉಳಿಸ್ಕೊಂಡಿದ್ದೆ. ಬಟ್ ಹಸ್ಬೆಂಡ್ಗಂತೂ ಇಷ್ಟ ಇರಲಿಲ್ಲ ಈ ಬೀರು ಇಟ್ಕೊಳೋದಕ್ಕೆ, ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ತಿದ್ರು. ಬಟ್ ನಾನು ಸ್ಟೋರೇಜ್ಗೆ ಇರಲಿ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೆ. ಇಷ್ಟು ಕಬೋರ್ಡ್ಸ್ ಇದೆ, ಕಬೋರ್ಡ್ಸ್ ಎಲ್ಲ ಆಲ್ರೆಡಿ ತೋರಿಸಿದ್ದೀನಲ್ವಾ, ಒಂದು ಮಾಡ್ಕೋಬೋದು. ಇದೆಲ್ಲ ಇಟ್ಟಿದ್ದೀನಿ ನಾನು. ಹಾಗೆ ಇಲ್ಲಿ ನಂದು ಎಲ್ಲ ಕೂಡ ಇಲ್ಲಿ ನಾನು ಜೋಡಿಸಿಟ್ಕೊಂಡಿದ್ದೀನಿ. ಇದೇ ರೂಮಲ್ಲಿ ಎಲ್ಲ ಬಟ್ಟೆನೂ ಕೂಡ ಇಲ್ಲಿ ಬಂದ್ಬಿಟ್ಟು ಹಸ್ಬೆಂಡ್ದು ಈ ಥರ ಜೋಡಿಸಿಟ್ಕೊಂಡಿದ್ದೀನಿ. ಕಾಣಿಸ್ತಿದೆ ಅನ್ಕೊಂತೀನಲ್ಲ, ಒಬ್ಬರೇ ವಿಡಿಯೋ ಮಾಡಬೇಕು ಅಂತಂದರೆ ಎಷ್ಟು ಕಷ್ಟ ಅಲ್ವಾ. ಹೆಲ್ಪಿಗಿದ್ರೆ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೇಲಿ ನಾನು ಒಬ್ಬಳೇ ಇರೋದು, ಯಾರು ಹೆಲ್ಪ್ ತೊಗೊಳೋದಕ್ಕಾಗಲ್ಲ. ಹಾಗಾಗಿ ಅದು ಬಿಟ್ಟರೆ ಇಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್, ಇದು ಕೂಡ ನೋಡಿದ್ದೀರಾ, ಇದು ಕೂಡ ನಾನೆಲ್ಲ ತೋರಿಸಿದ್ದೀನಿ. ಈ ಥರ ಚೆಕ್ಔಟ್ ಮಾಡಿ. ಇನ್ನೂ ಬ್ರೀಫಾಗಿ ಆಗೆಲ್ಲ ವಿಡಿಯೋ ಬೇಕು ಅಂತಂದರೆ ಆಲ್ರೆಡಿ ಅಪ್ಲೋಡ್ ಆಗಿದೆ, ಅದನ್ನು ನೀವು ಚೆಕ್ಔಟ್ ಮಾಡ್ಬೋದು. ನೆಕ್ಸ್ಟ್ ಇಷ್ಟೇ, ಇಲ್ಲೊಂದು ಬೀರಿದೆ. ಈ ಬೀರಲ್ಲಿ ಸ್ಯಾರೀಸು, ನಂದು ಗ್ರ್ಯಾಂಡ್ ಡ್ರೆಸ್ಸಸ್ ಎಲ್ಲ ಇಟ್ಟಿದ್ದೀನಿ. ಅದು ನಾನು ವಿಡಿಯೋ ಮಾಡಿಲ್ಲ, ನೋಡೋಣ ನೆಕ್ಸ್ಟ್ ಯಾವಾಗಾದರೂ ವಿಡಿಯೋ ಮಾಡ್ತೀನಿ ಸಪ್ರೇಟಾಗಿ. ಸ್ಯಾರೀಸ್ ಕಲೆಕ್ಷನ್ ಏನಾದರೂ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ, ಡಿಸೈನರ್ ಬ್ಲೌಸ್ ಕಲೆಕ್ಷನ್ಸ್ ಎಲ್ಲ. ಆವಾಗ ಟ್ರೈ ಮಾಡ್ತೀನಿ ತೋರಿಸೋದಕ್ಕೆ. ಹಿಂಗೆ ಬರ್ತಿದ್ದಂಗೆ ನೆಕ್ಸ್ಟ್ ಇಲ್ಲಿ ದೇವ್ರ ಮನೆ. ನಮ್ಮದು ಇಲ್ಲಿ ಕಾರಿದೆ ಮಕ್ಕಳು ಆಡ್ಕೊಳೋದಕ್ಕೆ, ಹಾಗಾಗಿ ಅದು ಯಾವಾಗಲೂ ಇಲ್ಲೇ ಇರುತ್ತೆ. ಪೂಜೆ ಮಾಡಬೇಕಾದ್ರೆ ಮಾತ್ರ ಅದನ್ನು ಸೈಡಿಗೆ ತಂದಿರ್ತೀನಿ, ದಿವಾನ ಹತ್ರ ಪೂಜೆ ಮಾಡ್ಕೊತೀನಿ. ಇದು ಬಂದು ದೇವ್ರ ಮನೆ ನೋಡಿ, ತುಂಬ
ಚಿಕ್ಕದು, ನಮ್ಗೆ ವಿಡಿಯೋ ಮಾಡೋಕ್ಕೂ ಆಗಲ್ಲ ಅಲ್ಲಿಗೆ. ಆಲ್ರೆಡಿ ನೋಡಿದ್ದೀರಲ್ವಾ, ನಾನು ಪೂಜಾ ಬ್ಲಾಗ್ ಎಲ್ಲ ಹಾಕಿದಾಗ ನೋಡಿರ್ತೀರ. ಅದು ಬಿಟ್ಟರೆ ಅಲ್ಲಿ ಲಾಸ್ಟ್ಗೆ ದಿವಾನ ಇದೆ. ಸ್ಕೂಟಿನೂ ಕೂಡ ಆಡ್ಕೊತಾರೆ ಮಕ್ಕಳು. ಅದು ಗುಡ್ಸುವಾಗೆಲ್ಲ ಅಡ್ಡಾಗಬಾರ್ದಂತ ದಿವಾನ ಮೇಲೆ ಇಟ್ಬಿಡ್ತಿದ್ದೀನಿ ಎಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ದಿವಾನ ಮೇಲೆ ಇಟ್ಬಿಟ್ರೆ ಗುಡ್ಸೋಕ್ಕೂ ಒರ್ಸೋಕ್ಕೂ ಸರಿಯಾಗುತ್ತೆ ಅಂತ ಅಂದ್ಬಿಟ್ಟು. ಇಲ್ಲಿ ಬಾತ್ರೂಮ್ ಬಂದಿದೆ, ಮತ್ತು ಹಾಗೆ ಇಲ್ಲಿ ವಾಷಿಂಗ್ ಮಿಷಿನು. ನೆಕ್ಸ್ಟು ಅಲ್ಲೇ ಬಟ್ಟೆ ಏನಾದರೂ ರಿಮೂವ್ ಮಾಡಿದಂಥ ಬಟ್ಟೆ ಎಲ್ಲ ಅಲ್ಲೇ ಹಾಕೋದು, ಅಲ್ಲೇ ವಾಶ್ಗೆ ಹಾಕ್ಕೊತೀನಿ. ಪೈಪ್ ಕನೆಕ್ಷನ್ನು ಮತ್ತು ಎಲ್ಲ ಅಲ್ಲೇ ಇದೆ. ಅದು ಬಾತ್ರೂಮು. ನೆಕ್ಸ್ಟ್ ಇಲ್ಲಿ ಬರೋದಾದರೆ ನಮ್ಮದು ಚಿಕ್ಕದದ್ದು ರೂಮು. ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕೂ ಆಗಲ್ಲ, ಆ ಡೋರ್ ತೆಗಿಯೋಕ್ಕೂ ಆಗಲ್ಲ, ಸ್ವಲ್ಪನೇ ಹೋಗೋದು. ತೋರಿಸ್ತೀನಿ ಬನ್ನಿ. ಓಕೆ, ಇಲ್ಲಿ ಇವಾಗ ಎಂಟರ್ ಆಗ್ತಿದ್ದಂಗೆ ಚಿಕ್ಕದು ರೋಣಿ ಇಷ್ಟೇ. ಡೋರು ತುಂಬ ಸ್ಪೇಸ್ ಕಮ್ಮಿ ಇದೆ ಚಿಕ್ಕ ರೂಮಲ್ಲಿ, ಹಾಗಾಗಿ ಜಾಸ್ತಿ ಡೋರ್ ಓಪನ್ ಮಾಡೋಕ್ಕಾಗಲ್ಲ. ಇಷ್ಟರಲ್ಲೇ ತೋರಿಸ್ತೀನಿ. ಇವಾಗ ಹಿಂಗೆ ಎಂಟರ್ ಆಗ್ತಿದ್ದಂಗೆ ಲೆಫ್ಟ್ ಸೈಡ್ಗೆ ನಾನು ನನ್ನ ಮಗಳದ್ದು ಬಟ್ಟೆ ಏನಿದೆ ಅಲ್ವಾ ಅದೆಲ್ಲನೂ ಕೂಡ ನಾನು ಇಲ್ಲೇ ಸ್ಟೋರ್ ಮಾಡಿರೋ ಅಂಥದ್ದು. ಸ್ವಲ್ಪ ಬೀರೋಲು ಕೂಡ ಇಟ್ಟಿದ್ದೀನಿ, ಅವಳದು ಗ್ರ್ಯಾಂಡ್ ಡ್ರೆಸ್ಸಸ್ ಎಲ್ಲ. ಡೈಲಿ ವೇರ್ ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ. ಅದ್ರ ಪಕ್ಕದಲ್ಲೇ ಒಂದು ಹೇರ್ ಕೂಲರ್ ಇದೆ. ಇದು ನೆಕ್ಸ್ಟು ಇಲ್ಲಿ ಸ್ವಲ್ಪ ಸ್ಪೇಸ್ ಇರೋದ್ರಿಂದ ಒಂಚೂರು ಮೆಸ್ಸಿ ಆಗಿದೆ. ಇಲ್ಲೇನೋ ಸ್ವಲ್ಪ ಎಕ್ಸ್ಟ್ರಾ ಚಾಪೆ, ದಿಂಬು, ಒಂದು ಸ್ವಲ್ಪ ಬೆಡ್ಶೀಟು ಇಲ್ಲಿ ಇಟ್ಕೊಂಡಿದ್ದೀನಿ. ಇನ್ನೆಲ್ಲೂ ಜಾಗ ಇಲ್ವಲ್ಲ, ಹಾಗಾಗಿ ಇಲ್ಲಿ ಇಟ್ಕೊಂಡಿದ್ದೀನಿ. ಅದ್ಮೇಲೆ ಒಂದು ಬಾಕ್ಸ್ ಇಟ್ಬಿಟ್ಟು ಅದ್ರ ಮೇಲೆ ಅಲ್ಲಿ ನನ್ನ ಮಗಳದ್ದು ರೆಗ್ಯುಲರಾಗಿ ಯೂಸ್ ಮಾಡೋ ಅಂಥ ಶಾರ್ಟ್ಸು, ಪ್ಯಾಂಟ್ಸ್ ಎಲ್ಲ ಅಲ್ಲೇ ಇಟ್ಟಿರ್ತೀನಿ. ಅದರೊಳಗಡೆ ಅವಳೇ ಎತ್ಕೊಂಡು ಹಾಕೊತಾ ಇರ್ತಾಳೆ, ಹಾಗೆ ಅವಳಿಗೆ ಓಪನಾಗಿ ಅಲ್ಲೇ ಇಟ್ಟಿದ್ದೀನಿ. ಅದಾದ ನಂತರ ನೋಡಿ ಈ ರೀತಿ ಬಂದರೆ ಇಲ್ಲಿ ಜಸ್ಟ್ ಒಂದು ಮಂಚ ಇಡ್ಸುತ್ತೆ ಅಷ್ಟೇ. ನೋಡಿ ಇಲ್ಲೆಲ್ಲ ಜಾಗ ಹಂಗೆ ಇದೆ, ಓಡಾಡ್ಬೋದು ಅಷ್ಟೇ, ಇನ್ನೇನು ಮಾಡೋದಕ್ಕಾಗಲ್ಲ ಇಲ್ಲಿ. ಹಾಗಾಗಿ ಏನೂ ಇಟ್ಟಿಲ್ಲ. ದೊಡ್ಡ ಮಂಚನೇ ಅಲ್ವಾ, ಹಾಗಾಗಿ ಫುಲ್ ರೂಮ್ ಎಲ್ಲ ಫುಲ್ ಆಗಿಬಿಟ್ಟಿದೆ. ಈ ರೀತಿಯಾಗಿ ಇಲ್ಲಿರೋವಂಥದ್ದು ಬೆಡ್ಡು ಅಷ್ಟೇ. ಇಲ್ಲೊಂದು ಕಿಟಕಿ ಇದೆ. ಅದು ಬಿಟ್ಟರೆ ಇಲ್ಲಿ ಒಂದು ಹ್ಯಾಂಗಿಂಗ್ ಕೊಟ್ಟಿದ್ದಾರೆ. ಅಲ್ಲಿ ನನ್ನ ಬ್ಯಾಗ್ಸ್ ಎಲ್ಲನೂ ಕೂಡ ಅಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ ಅಷ್ಟೇ. ಈ ರೂಮಲ್ಲಿ ತೋರಿಸೋವಂಥದ್ದು ಏನಿಲ್ಲ, ಇಷ್ಟೇ. ಡೋರ್ ಕೂಡ ಇಷ್ಟೇ ಆಗೋದು ನೋಡಿ, ತಗಲುತ್ತೆ. ಸ್ವಲ್ಪ ಚಿಕ್ಕ ರೂಮೇ ಇದು, ಬೆಡ್ ದೊಡ್ಡದಾಗಿರೋದ್ರಿಂದ ಇಷ್ಟೇ. ಇಷ್ಟನ್ನು ಕೂಡ ನಾನಿಲ್ಲಿ ಈ ರೂಮಲ್ಲಿ ಇಟ್ಕೊಂಡಿದ್ದೀನಿ. ಇಷ್ಟು ನಮ್ಮ ಮನೆ. ಓಕೆ, ನೋಡ್ಕೊಂಡು ಬಂದ್ರಲ್ವಾ ಕಂಪ್ಲೀಟಾಗಿ ನಮ್ಮ ಮನೆಯ ಹೋಮ್ ಟೂರ್ ಹೇಗಿತ್ತು ಅಂತ. ಈ ಮನೆ ಬಂದುಬಿಟ್ಟು 2 BHK ಮನೆ ಆಗಿರುತ್ತೆ. ಕಂಪ್ಲೀಟಾಗಿ ನಾನು ಯಾವ ರೀತಿ ಇಟ್ಕೊಂಡಿದ್ದೀನಿ ಮನೇನ, ಹಾಗೆ ನಮ್ಮ ಮನೆ ಹೇಗಿದೆ, ಕಿಚನ್ ಹಾಗೆ ರೂಮ್ ಎಲ್ಲನೂ ಕೂಡ ಇವತ್ತಿನ ವಿಡಿಯೋಲಿ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದನ್ನು ಸಾಕಷ್ಟು ಜನ ತುಂಬ ಸಲ ಕಮೆಂಟ್ ಮಾಡ್ತಾನೆ ಇದ್ದೀರಾ, ಓನ್ ಹೌಸಾ ರೆಂಟ್ ಹೌಸಾ ಅಂತ. ಇದು ಫುಲ್ಲಿ ರೆಂಟ್ ಹೌಸು. ನಮ್ಮದು ಇನ್ನೂ ಓನ್ ಮನೆ ಇಲ್ಲ, ನಾವು ರೆಂಟ್ ಹೌಸಲ್ಲೇ ಇರೋದು. ಇದು ನಮ್ಮದು ಓನ್ ಮನೆ ಅಲ್ಲ. ಇದು ನಾವಿಲ್ಲಿ ಇದಕ್ಕೆ ಮಂತ್ಲಿ ರೆಂಟ್ ಕಟ್ತಾ ಇದ್ದೀವಿ. ಇದು ನಮ್ಮದು ರೆಂಟ್ ಹೌಸು. ತುಂಬ ವೀಡಿಯೋಸ್ಗಳು ಕೇಳ್ತಾನೆ ಇರ್ತೀರ, ತುಂಬ ಸಲ ಆನ್ಸರ್ ಮಾಡ್ತಾನೆ ಇದ್ದೀನಿ. ಹಾಗೆ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದ್ದೀನಿ. ಬಟ್ ಈ ವಿಡಿಯೋದಲ್ಲೂ ಕೂಡ ಕಮೆಂಟ್ ಬಂದೇ ಬರುತ್ತೆ ಅಂತ ನನಗೆ ಗೊತ್ತು, ಹಾಗಾಗಿ ನಾನು ಮೊದಲೇ ಆನ್ಸರ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಕಂಪ್ಲೀಟಾಗಿ ರೆಂಟ್ ಹೌಸ್ ಆಗಿರುತ್ತೆ. ನಾವಿಲ್ಲಿ ರೆಂಟ್ಗೆ ಇರೋದು ಈ ಮನೆ ಬಂದ್ಬಿಟ್ಟು. ಇದು ನಮ್ಮ ಕಂಪ್ಲೀಟ್ 2 BHK ಹೋಮ್ ಟೂರ್ ಅಂತಲೇ ಹೇಳ್ಬೋದು. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಫೈನಲಿ ನಾನು ಹೋಮ್ ಟೂರ್ ಮುಗಿಸಿದೆ ಅನ್ನೋದನ್ನು ಖುಷಿ ಆಗ್ತಿದೆ. ಎಷ್ಟು ವರ್ಷದಿಂದ ಇದನ್ನು ನಾನು ವೆಯ್ಟ್ ಮಾಡಿಸ್ಬಿಟ್ಟೆ ನಿಮಗೆ. ನಾನು ಕೂಡ ಮನಸ್ಸೇ ಮಾಡಲಿಲ್ಲ ವಿಡಿಯೋ ಮಾಡೋದಕ್ಕೆ. ಸ್ವಲ್ಪ ಎಂಜಾಯ್ ಇದ್ದೆ, ಬೇಡ ಅಂದ್ಕೊಂಡು ಫೈನಲಿ ಇವತ್ತು ಮಾಡಿ ಮುಗಿಸಿದ್ದೀನಿ. ಹೇಗಿತ್ತು ಹೋಮ್ ಟೂರ್ನ ಅಂತ ಅಂದ್ಬಿಟ್ಟು, ಅಂದರೆ ನಾನು ಮಾಡಿರೋಂಥ ಹೋಮ್ ಟೂರ್ ನಿಮ್ಗೆ ಇಷ್ಟ ಆಯ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೋಡೋಣ ನೆಕ್ಸ್ಟ್ ವಿಡಿಯೋ ಯಾವ ಕಂಟೆಂಟ್ ಜೊತೆ ಬರ್ತೀನಿ ಅಂತ. ಎಲ್ಲರಿಗೂ ಕಾಯ್ತಾರೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.